HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಡಿಕೆ ದರ್ಬಾರ್ ಆರಂಭ. ನೂತನ ಮುಖ್ಯಮಂತ್ರಿಯಾಗಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆಶಿ. 12 ಸಚಿವರು ಪ್ರಮಾಣ ವಚನ ಸ್ವೀಕಾರ. ಲಡ್ಡು ಹಂಚಿ ಬೆಂಬಲಿಗರ ಸಂಭ್ರಮಾಚರಣೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಕಾರ್ಯಾರಂಭ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಕಲ ಸಿದ್ಧತೆ ಸದುಪಯೋಗಪಡಿಸಿಕೊಳ್ಳಲು ಎಡಿಸಿ ಜಗದೀಶ್ ಕರೆ. ಗುದ್ದಲಿ ಪೂಜೆಯಾಗಿ 2 ತಿಂಗಳಾದರೂ ಮುಗಿಯದ ಕಾಮಗಾರಿ. ಕಳಪೆ ಕಾಮಗಾರಿಗೆ ಸಾರ್ವಜನಿಕರ ಆಕ್ರೋಶ. 4 ಕೋಟಿ ವೆಚ್ಚದ ಕಾಮಗಾರಿ ನೀರಲ್ಲಿ ಹೋಮ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಕರ್ನಾಟಕ ನೂತನ ಮುಖ್ಯಮಂತ್ರಿಯಾಗಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನ ಬೋಧಿಸಿದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರಿಂದ ಪಟಾಕಿ ಸಿಡಿಸುವಿಕೆ ಮತ್ತು ಜೋರಾದ ಹರ್ಷೋದ್ಗಾರಗಳ ನಡುವೆ ಡಿಕೆ ಶಿವಕುಮಾರ್ ಅವರು ಸಂಜೆ 4:15ಕ್ಕೆ ಕರ್ನಾಟಕದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಭಾರತದ ಸಂವಿಧಾನದ ಪ್ರತಿಯನ್ನ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ರು ಮತ್ತು ಅಜ್ಜಯ್ಯ ಸ್ವಾಮಿಯವರ ಛಾಯಾಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಡಿಕೆಶಿ ತಮ್ಮ ಆಧ್ಯಾತ್ಮಿಕ ಗುರು ವೀರ ಗಂಗಾಧರಾಚಾರ್ಯ ಅವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಡಾ ಜಿ ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರ ಪ್ರಮಾಣ ವಚನ ಸ್ವೀಕಾರದ ನಂತರ 12 ಕ್ಯಾಬಿನೆಟ್ ಸಚಿವರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನ ಬೋಧಿಸಿದ್ರು. ಸಂವಿಧಾನವನ್ನ ಎತ್ತಿ ಹಿಡಿಯಲು ಮತ್ತು ಸಚಿವರಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಪ್ರತಿಜ್ಞೆ ಮಾಡಿದ್ರು. ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರವನ್ನ ಬೆಂಬಲಿಗರು ಆಚರಿಸಿ ಲೋಕಭವನದ ಬಳಿ ಲಡ್ಡುಗಳನ್ನು ವಿತರಿಸಿದರು. HCN ನ್ಯೂಸ್ ಹಾಸನ್. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಎಡಿಸಿ ಜಗದೀಶ್ ತಿಳಿಸಿದರು. ಬೇಲೂರು ತಾಲೂಕು ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದ್ದು, ರಾಜಕೀಯ ಪಕ್ಷಗಳ ಸಭೆಗಳು, ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಎನ್ಯುಮರೇಷನ್ ಫಾರಂಗಳ ಮುದ್ರಣ ಕಾರ್ಯಗಳು ನಡೆಯುತ್ತಿದೆ ಎಂದರು. ಬೇಲೂರು ವಿಧಾನಸಭಾ ಕ್ಷೇತ್ರದ 270 ಮತಗಟ್ಟೆಗಳಿಗೆ ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು, ಅವರ ಕಾರ್ಯದ ಮೇಲ್ವಿಚಾರಣೆಗೆ ಮೇಲ್ವಿಚಾರಕರನ್ನ ನಿಯೋಜಿಸಲಾಗಿದೆ. ಬಿಎಲ್ಒಗಳು ಹಾಗೂ ಮೇಲ್ವಿಚಾರಕರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಎಂದರು. ಜೂನ್ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯುಮರೇಷನ್ ಫಾರಂಗಳನ್ನು ವಿತರಿಸಿ ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ 3 ಬಾರಿ ಭೇಟಿ ನೀಡಿ ಮಾಹಿತಿ ಪಡೆಯಲಾಗುವುದು. ಸಂಪರ್ಕ ಸಾಧ್ಯವಾಗದಿದ್ದಲ್ಲಿ ನೋಟಿಸ್ ಅಂಟಿಸಲಾಗುವುದೆಂದು ತಿಳಿಸಿದರು. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,04,653 ಮತದಾರರಿದ್ದು, ಅವರಲ್ಲಿ 1,01,671 ಪುರುಷರು ಹಾಗೂ 1,02,982 ಮಹಿಳೆಯರಿದ್ದಾರೆ. ಮತದಾರರ ಪಟ್ಟಿ ಮ್ಯಾಪಿಂಗ್ ಕಾರ್ಯವು 91.94% ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರಿ ಕಟ್ಟಡಗಳಿಲ್ಲದ ಪ್ರದೇಶಗಳಲ್ಲಿ ಶಾಲೆಗಳಲ್ಲಿ ಮತದಾರರ ಸಹಾಯ ಕೇಂದ್ರ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಮತಗಟ್ಟೆಯಲ್ಲಿ 1,200ಕ್ಕೂ ಹೆಚ್ಚು ಮತದಾರರಿದ್ದಲ್ಲಿ ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ಅರ್ಜಿಗಳ ವಿಚಾರಣೆಯನ್ನ ಅಕ್ಟೋಬರ್ 3ರ ಒಳಗೆ ಪೂರ್ಣಗೊಳಿಸಿ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದೆಂದು ತಿಳಿಸಿದರು. ನಂತರ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ತಾಲೂಕು ಆಡಳಿತವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದರು. ಮತದಾರರ ಅನುಕೂಲಕ್ಕಾಗಿ ಸರ್ಕಾರಿ ಕಟ್ಟಡಗಳು ಮತ್ತು ಶಾಲೆಗಳಲ್ಲಿ ಮತದಾರರ ಸೌಲಭ್ಯ ಕೇಂದ್ರಗಳನ್ನು ತೆರೆಯಲಾಗುವುದು. ಬಿಎಲ್ಒಗಳಿಗೆ ತರಬೇತಿ ನೀಡಲಾಗುತ್ತಿದ್ದು, ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಣೆ ಹಾಗೂ ನಮೂನೆಗಳ ವಿತರಣೆ ಕಾರ್ಯ ನಡೆಯಲಿದೆ ಎಂದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಅಥವಾ ತೆಗೆದುಹಾಕುವ ಅಗತ್ಯವಿರುವ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಸಭೆಯಲ್ಲಿ ಚುನಾವಣಾ ವಿಭಾಗದ ಅಧಿಕಾರಿಗಳು, ಬಿಎಲ್ಒಗಳು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. 270 ಮತಗಟ್ಟೆಗಳು ಬರ್ತವೆ. ಈ 270 ಮತಗಟ್ಟೆಗಳಿಗೆ ಒಬ್ಬೊಬ್ಬರು ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರೆ. ಎಲ್ಲ ಮತಗಟ್ಟೆಗಳಿಗೂ ಕೂಡ ಈಗ ಬೂತ್ ಮಟ್ಟದ ಅಧಿಕಾರಿಗಳನ್ನು ನಾವು ಈಗಾಗಲೇ ನೇಮಕ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಜನ ನಿವೃತ್ತಿಯಾಗಿದ್ದರು, ಕೆಲವೊಂದು ಜನ ವರ್ಗಾವಣೆ ಆಗಿದ್ದರು, ಕೆಲವೊಂದು ಜನ ರಜೆ ಹೋಗಿದ್ರು. ಅವೆಲ್ಲವನ್ನು ಎಷ್ಟು ಖಾಲಿ ಇದೆ ಆ ಎಲ್ಲ ಹುದ್ದೆಗಳಿಗೂ ಕೂಡ ನಾವು ನಾಡಿ ಆಗಿರೋದ್ರಿಂದ ಅವುಗಳನ್ನು ಮತ್ತೆ ನಾವು ಭರ್ತಿಯನ್ನು ಮಾಡಿದ್ದೀವಿ. ಪ್ರಸ್ತುತ
270 ಮತಗಟ್ಟೆಗಳಿಗೀಗ ಬೂತ್ ಮಟ್ಟದ ಅಧಿಕಾರಿಗಳಿದ್ದಾರೆ. ಆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಈಗಾಗಲೇ ನಾವು ಸಭೆಗಳೀಗ ಟ್ರೈನಿಂಗ್ ಅನ್ನು ಹಮ್ಮಿಕೊಳ್ತೀವಿ. ಅದಕ್ಕೂ ಕೂಡ ನಮ್ಮ AR ತಹಶೀಲ್ದಾರ್ ಅವರು ಇರ್ತಾರೆ. ಅವರು ಈಗ ಒಂದು ಟ್ರೈನಿಂಗ್ ಡೇಟ್ಗಳನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. 3 ಮತ್ತು 4ನೇ ತಾರೀಕಿನಂದು ಪ್ರತಿಯೊಬ್ಬ BLO ಅವರಿಗೆ, ಅಂದರೆ ನಮ್ಮ ಈ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 5 ಮಾಸ್ಟರ್ ಟ್ರೈನರ್ಗಳು ಇರ್ತಾರೆ. ಅವರನ್ನು ನಾವು ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಅಂತ ಕರಿತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚಾಲನೆ ನೀಡಿ 2 ತಿಂಗಳಾದರೂ ಮುಖ್ಯ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಆಮೆಗತಿಯಲ್ಲಿ ಸಾಗುತ್ತಿದ್ದು ವಿಳಂಬ ಮತ್ತು ಅವೈಜ್ಞಾನಿಕವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಾದ ರಾಜಶೇಖರ್ ಮಾತನಾಡಿ, ಲೋಕೋಪಯೋಗಿ ಇಲಾಖೆಗೆ ಸೇರಿದ ಆಲೂರು ಭೈರಾಪುರ ಮುಖ್ಯ ರಸ್ತೆಯು ಸುಮಾರು ಅಂದಾಜು 4 ಕೋಟಿ ಮೊತ್ತದ ಕೆಲಸ ಕೈಗೆತ್ತಿಕೊಳ್ಳಲಾಗಿದ್ದು, ಅದರಲ್ಲಿ ಕೊನೆಪೇಟೆಯ ವೀರಶೈವ ಕಲ್ಯಾಣ ಮಂಟಪದಿಂದ ಭೈರಾಪುರ ರಾಷ್ಟ್ರೀಯ ಹೆದ್ದಾರಿವರೆಗೂ ಸುಮಾರು 1.5 ಕಿಲೋಮೀಟರ್ ದೂರದಷ್ಟು ರಸ್ತೆ ಅಗಲೀಕರಣ ಹಾಗೂ ಡಿವೈಡರ್ ನಿರ್ಮಾಣಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿದ್ರೂ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು, ಕೆಲವೆಡೆ ಕಾಟಾಚಾರಕ್ಕೆ ಕೆಲಸ ಮುಗಿಸಿ ಕೈ ತೊಳೆದುಕೊಳ್ಳುವ ಹುನ್ನಾರ ನಡೆಯುತ್ತಿದ್ದು, ಕಳಪೆ ಕಾಮಗಾರಿಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲೆಂದರಲ್ಲಿ ರಸ್ತೆ ಮಧ್ಯೆ ಡಿವೈಡರ್ ನಿರ್ಮಾಣಕ್ಕೆ ಬಳಸುವ ಇಟ್ಟಿಗೆಗಳು ರಸ್ತೆ ಮೇಲೆ ಸುರಿದುಕೊಂಡಿದ್ದಲ್ಲದೆ ವಾಹನ ಸವಾರರಿಗೆ ಸಂಚಾರ ಮಾಡಲು ಕಷ್ಟಕರವಾಗಿದೆ. ಇನ್ನೂ ಕೆಲವೆಡೆ ಕೆಲಸವೇ ಆರಂಭಗೊಂಡಿಲ್ಲ. ಅಲ್ಲಲ್ಲಿ ಒಂದಷ್ಟು ಜಲ್ಲಿಕಲ್ಲುಗಳನ್ನು ಹಾಕಿದ್ದನ್ನ ಬಿಟ್ರೆ ಬೇರೆ ಯಾವುದೇ ಕೆಲಸ ನಡೆದಿಲ್ಲ. ಅಲ್ಲದೆ ಕೆಲಸ ಪ್ರಾರಂಭಗೊಂಡು 2 ತಿಂಗಳಾಯಿತಷ್ಟೇ. ಹಾಕಿದ ಜಲ್ಲಿಕಲ್ಲುಗಳು ಕಿತ್ತು ಹೋಗಿದ್ದು, ಮೊದಲಿದ್ದ ಡಾಂಬರ್ ಕಿತ್ತು ರಸ್ತೆ ಯಥಾಸ್ಥಿತಿಗೆ ಬಂದಿದ್ದು, ವಾಹನ ಸವಾರರಿಗೆ ತುಂಬಾ ತೊಂದರೆ ಉಂಟಾಗಿದೆ. ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಈ ಕಾಮಗಾರಿ ಕಳಪೆಯಾಗಿದ್ದು ಕಣ್ಣಿಗೆ ಕಾಣುತ್ತಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಉತ್ತಮ ಗುಣಮಟ್ಟದ ರಸ್ತೆ ಮಾಡದಿದ್ರೆ ಸಂಘಟನೆಯವರು ಹಾಗೂ ಸಾರ್ವಜನಿಕರು ಸೇರಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. HCN ನ್ಯೂಸ್ ಆಲೂರು. ಹರೀಶ್ ಅಂತ ಹೇಳಿ ಸರ್, ಬರ್ತೋಳಿ ಅವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಏನೀಗ 1 ಕೋಟಿ ರಸ್ತೆನ ವೀರಶೈವ ಚೌಟ್ರಿಯಿಂದ ಭೈರಾಪುರದವರೆಗೂ ಚತುಷ್ಪಥ ರಸ್ತೆ ಮಾಡ್ತಾ ಇದ್ದಾರೆ. ಆ ರಸ್ತೆ ಪೂರ್ಣವಾಗಿ ಕಳಪೆ ಕಾಮಗಾರಿ ಆಗ್ತಾ ಇದೆ. ಏನು ಅಂತಂದ್ರೆ ಡಿವೈಡರ್ನ ಮಾಡಿದರೆ ಡಿವೈಡರ್ಗೆ ಮಧ್ಯದಲ್ಲಿ ಮಣ್ಣು ತುಂಬ್ತಾ ಇರೋದು ನೋಡಿದ್ರೆ ಡಿವೈಡರ್ ಕಾಲಲ್ಲಿ ಹೋದ್ರೆ ಡಿವೈಡರ್ ಬಿದ್ದೋಗುತ್ತೆ. ಒಂದಾಯ್ತಾ. ಎರಡನೇದೇನು ಅಂತ ಅಂದ್ರೆ ಡಿವೈಡರ್ 1 ಕಿಲೋಮೀಟರ್ ರಸ್ತೆಗೆ ಮಿನಿಮಮ್ ಅಂದ್ರೆ 10 ರಿಂದ 12 ಒಂದು 15 ಆಕ್ಚುಲಿ ಓಪನ್ಗಳನ್ನ ಕೊಟ್ಟಿದ್ದಾರೆ. ಡಿವೈಡರ್ಗಳಿಗೆ ಓಪನ್ ಎಲ್ಲಿ ಅವಶ್ಯಕತೆ ಇರುತ್ತೆ ಆ ಜಾಗದಲ್ಲಿ ಕೊಡಬೇಕು ಡಿವೈಡರ್ಗಳನ್ನ. ಒಂದು ಸಣ್ಣ ಏರಿಯಾಗೂ ಕೂಡ ಡಿವೈಡರ್ ಕೊಡೋದು ಮೊದಲನೇ ತಪ್ಪು. ಎರಡನೇದೇನು ಅಂತಂದ್ರೆ ಕಾಮಗಾರಿ ಮಾಡ್ತಾ ಇದಾರಲ್ಲ, ಈ ಕಾಮಗಾರಿಲಿ ಯಾವ ತರ ಆಗಿದೆ ಅಂತ ಅಂದ್ರೆ ಈಗ ರಸ್ತೆಗೆ ಈಗ ಆಲ್ಟರ್ನೇಟ್ ಏನಾರು ಒಂದು ರಸ್ತೆ ಮಾಡಬೇಕು. ಆಲ್ಟರ್ನೇಟ್ ರಸ್ತೆ ಇಲ್ಲ, ಏನಿಲ್ಲ. ಅದೇ ರಸ್ತೆಯಲ್ಲಿ ವೆಹಿಕಲ್ಸ್ ಗಳು ತಿರುಗಾಡ್ತಿದೆ. ಅತಿ ಹೆಚ್ಚು ಮಳೆ ಬರ್ತಾರೆ. ನಿನ್ನೆ ಮೊನ್ನೆಯಿಂದ ಮಳೆನೂ ಕೂಡ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇದೆ. ಶಾಲಾ ಮಕ್ಕಳುಗಳಿಗೆ ಮತ್ತೆ ವಾಹನ ಸಂಚಾರರಿಗೆ ಬಹಳ ಕಷ್ಟ ಆಗ್ತಿದೆ. ಮತ್ತೆ ಕಾಮಗಾರಿ ಮಾಡೋರು ಕೂಡ ಏನು ಅಂತ ಅಂದ್ರೆ ಈಗ ಓಡಾಡೋದಕ್ಕೆ ವೆಹಿಕಲ್ಸ್ ಗಳನ್ನ ಯಾವುದೇ ವೆಹಿಕಲ್ಸ್ ಆಗಲಿ ಓಡಾಡೋದಕ್ಕೆ ಆಲ್ಟರ್ನೇಟ್ ರಸ್ತೆ ಪೂರ್ವಭಾವಿ ರಸ್ತೆ ಇರಬೇಕು. ಇದು ಮೇನ್ ರಸ್ತೆ ಇರೋದ್ರಿಂದ ರಸ್ತೆಗಳು ಯಾವ್ದು ಇಲ್ಲ. ಮತ್ತೆ ರಸ್ತೆಗಳನ್ನ ಒಂದ್ ಕಡೆ ಕ್ಲಿಯರ್ ಮಾಡಿ ಇನ್ನೊಂದ್ ಕಡೆ ಹಾಕಿದ್ರೆ ಚೆನ್ನಾಗಿರ್ತದೆ ಅನ್ನೋದು ನನ್ನ ಅನಿಸಿಕೆ. ಈಗ ವೆಹಿಕಲ್ಸ್ ಗಳು ಕೆಲವೊಂದೆಲ್ಲ ದಿನನಿತ್ಯ ಇಲ್ಲಿ ನೋಡ್ತಾ ಇರ್ತೀವಿ, ಅಪಘಾತಗಳು ಸಂಭವಿಸ್ತಾ ಇರೋದು. ಚಿಕ್ಕ ಏರಿಯಾ ನಮ್ಮ ಆಲೂರು, ಒಂದು ಸಿಂಪಲ್ ಹೇಳ್ಬೇಕು ಅಂದ್ರೆ ಸಣ್ಣ ಪಟ್ಟಣ ನಮ್ಮ ಆಲೂರು. ನಮ್ಮ ಆಲೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ
ಈಗ ಜೂನ್ ತಿಂಗಳು ಶಾಲಾ ಕಾಲೇಜು ಇವತ್ತೆಲ್ಲ ಪ್ರಾರಂಭವಾಗಿದೆ. ಇವತ್ತಿನ ದಿನ ಆಲೂರು ತಾಲೂಕಲ್ಲಿ ಇವತ್ತಿನ ರೋಡ್ಗಳು ಗುಂಡಿ ಆಗಿರ್ಬೋದು, ಮತ್ತು ರೋಡಿನ ಈಗ ಡಿವೈಡರ್ಗಳು ಮಾಡ್ತಾ ಇದ್ದಾರೆ, ಕಳಪೆ ಡಿವೈಡರ್ಗಳು ಮಾಡ್ತಾ ಇದ್ದಾರೆ. ಹಾಗೆ ಜಲ್ಲಿಗಳು ಹಾಕಿ ಇವತ್ತು ಶಾಲಾ ಮಕ್ಕಳು ಸೈಕಲಲ್ಲಿ ಬೈಕಲ್ಲಿ ಹೋಗಕ್ಕಾಗ್ತಲ್ಲ, ಹೆಣ್ಮಕ್ಳು ಕೂಡ ರೋಡಲ್ಲಿ ಹೋಗಕ್ಕಾಗ್ತಲ್ಲ, ಡಿವೈಡರ್ಗಳನ್ನು ಕೂಡ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಹಾಗೆ ಈಗ ಮಳೆಗಾಲದಲ್ಲಿ ಇತ್ತೀಚೆಗೆ 1 ತಿಂಗಳು 2 ತಿಂಗಳು ಆಯ್ತು ಈ ರೋಡನ್ನು ಮಾಡ್ತೀವಿ ಅಂತ ಹೇಳಿ ಈ ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಈ ಥರ ಒಂಥರ ಕೆಟ್ಟ ಇದನ್ನ ಯೋಚನೆ ಮಾಡಿ ಈ ಥರ ರೋಡ್ಗಳು ಆಗಿರ್ಬೋದು, ಡಿವೈಡರ್ಗಳಾಗಿರ್ಬೋದು, ಈ ಥರ ಕಳಪೆಯನ್ನು ಮಾಡಬಾರ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಶಾಲಾ ಕಾಲೇಜು ಆರಂಭವಾಗಿದೆ. ಎಲ್ಲ ಶಾಲಾ ಕಾಲೇಜು ಆರಂಭ ಇರೋದ್ರಿಂದ ಶಾಲಾ ವ್ಯಾನ್ ಇರ್ಬೋದು, ಸೈಕಲಲ್ಲಿ ಹೋಗಿರೋಂಥ ಮಕ್ಳು ಇರ್ಬೋದು, ಸ್ಕೂಲಿಗೆ ಹೋಗೋಂಥ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತೈತೆ. ಹಾಗೆ ಇಲ್ಲಿ ಚರಂಡಿಗಳು ಪೈಪ್ಲೈನ್ ಹೋಗಿರೋದ್ರಿಂದ ಜಲಜೀವನ್ ಮತ್ತು ಪೈಪ್ಲೈನ್ಗಳನ್ನು ಸರಿಯಾಗಿ ಮಣ್ಣುಗಳನ್ನು ಮುಚ್ಚಿದಲ್ಲಿ ಎಲ್ಲ ಸೈಡಲ್ಲಿ ಫುಟ್ಪಾತಲ್ಲ ಮಣ್ಣು ಕುಸಿದು ವೆಹಿಕಲ್ಗಳು ಮತ್ತು ಕಾರ್ಗಳು. ಆಲೂರಲ್ಲೇ ವಾಸ ಆಗಿರೋದು. ಈ ರೋಡು ತುಂಬ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಡಿವೈಡ್ರು ಆ ಕಡೆಗೆ ಅವೈಜ್ಞಾನಿಕವಾಗಿ ಆ ಕಡೆಗೆ ಸ್ವಲ್ಪ ಜಾಗ ಇದು ಮಾಡಿದ್ದಾರೆ, ಈ ಕಡೆಗೆ ಕಡಿಮೆ ಜಾಗ ಮಾಡಿದ್ದಾರೆ. ಮತ್ತೆ ಡಿವೈಡ್ರು ಇದು ಡಿವೈಡ್ರಿಗೆ ಹೋಗಿ ಇದು ಮಾಡಿದರೆ ಅಲ್ಲಿ ಯಾವುದೇ ಥರ ಗಟ್ಟಿ ಇಲ್ಲ. ಡಿವೈಡ್ರು ಎಲ್ಲ ತುಂಬ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮತ್ತು ರೋಡ್ ಎಲ್ಲ ತುಂಬ ಮೊದಲೇ ಗುಂಡಿ ಬಿದ್ದಿದೆ. ಮತ್ತು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇದು ಡಿವೈಡ್ರಿಗೆ ಮಣ್ಣು ತುಂಬಿದ್ದಾರೆ. ಮಣ್ಣು ತುಂಬಿ ಅದು ಯಾವುದೇ ಕಾರಣಕ್ಕೂ ಗಟ್ಟಿ ಮುಟ್ಟಂತೂ ಮಾಡಿಲ್ಲ ಇವರು. ಅದು ನಮ್ಮ ಯಾವ್ದಾರ ಒಂದು ವೆಹಿಕಲ್ ಬಂದು ಗುದ್ದಿದ್ರೆ ಅದು ಮುರಿದೋಗುತ್ತೆ. ಮತ್ತೆ ಡಿವೈಡ್ರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಓಪನ್ ಮಾಡಿದ್ದಾರೆ. ಯಾರ್ಯಾರಿಗೆ ಬೇಕು ಅನುಕೂಲ ತಕ್ಕನಾಗಿ ಡಿವೈಡ್ರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಓಪನ್ ಮಾಡಿದ್ದಾರೆ. ಇದರಲ್ಲಿ ನನಗೆ ಅನ್ಸುತ್ತೆ ಅಧಿಕಾರಿಗಳು ಯಾರೋ ಶಾಮೀಲಾಗಿರ್ಬೋದು ಅಂತ ಅನ್ಸುತ್ತೆ. ಇದನ್ನ ನೀಟಾಗಿ ಗಟ್ಟಿಮುಟ್ಟಾಗಿ ಮಾಡಬೇಕು ಅಂತ ತಮ್ಮ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಹಾಸನ ನಗರದ ಪ್ರತಿಷ್ಠಿತ ಜ್ಯುವೆಲ್ಲರ್ಗಳಲ್ಲಿ ಒಂದಾದ ಜಾಯ್ ಅಲುಕಾಸ್ ಪ್ರಾಯೋಜಕತ್ವದಲ್ಲಿ ಆಲೂರಿನ ಪಿಎಂ ಶ್ರೀ ಜಿಎನ್ಎಚ್ಪಿಎಸ್ ಶಾಲೆಯ ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಕಿಟ್ ವಿತರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಜಾಯ್ ಲುಕಾಸ್ನಿಂದ ರಾಜ್ಯದಲ್ಲಿ ಸುಮಾರು 5,500 ಮಕ್ಕಳಿಗೆ ಉಚಿತ ಕಿಟ್ಗಳನ್ನು ವಿತರಿಸಲಾಗಿದೆ. ಇದು ಸಿಎಸ್ಆರ್ ಫಂಡಿನ ಚಾರಿಟಿ ವತಿಯಿಂದ ಹಾಸನದ ಬ್ರಾಂಚ್ ವತಿಯಿಂದ ನೀಡಲಾಯಿತು. ಈ ಉಚಿತ ಶಾಲಾ ಕಿಟ್ನಲ್ಲಿ ಸ್ಕೂಲ್ ಬ್ಯಾಗ್, ರೈಟಿಂಗ್ ಮೆಟೀರಿಯಲ್ ಮತ್ತು ಬುಕ್ಸ್ಗಳು ಹಾಗೂ ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಮತ್ತು ಅಂಬ್ರೆಲಾ ಇರುತ್ತದೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 450 ಮಕ್ಕಳಿಗೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನದ ಬ್ರಾಂಚ್ ಮ್ಯಾನೇಜರ್ ಗುರುರಾಜ್ ರವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಲೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಿಟ್ ಅನ್ನು ವಿತರಿಸಲಾಗಿದೆ. ಇದು ಮಕ್ಕಳಿಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಶಾಲಾ ಸಹ ಶಿಕ್ಷಕ ಗೋಪಾಲಯ್ಯ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಬಡ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇಂತಹ ಕಿಟ್ಗಳನ್ನು ನೀಡಿರುವುದು ಅನುಕೂಲವಾಗುತ್ತದೆ. ನಮ್ಮ ಶಾಲೆಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಇಂತಹ ಉಚಿತ ಕಿಟ್ ನೀಡಿರುವುದರಿಂದ ಎಲ್ಲರಿಗೂ ಧನ್ಯವಾದಗಳು ಎಂದರು. HCN ನ್ಯೂಸ್ ಹಾಸನ್. ನಮಸ್ಕಾರ, ನನ್ನ ಹೆಸರು ಗುರುರಾಜ್. ಜಾಯ್ ಹಾಸನ ಬ್ರಾಂಚಿನ ಮ್ಯಾನೇಜರ್ ಆಗಿದ್ದೇನೆ. ಸೊ ನಮ್ಮ ಜಾಯ್ ಸಂಸ್ಥೆಯಿಂದ ಪ್ರತಿ ವರ್ಷವೂ ಕೊಡುವಂತಹ ಚಾರಿಟಿ ಪ್ರೋಗ್ರಾಮಿನಲ್ಲಿ CSR ಫಂಡಿಂದ ಕೊಡುವಂತಹ ಒಂದು ಪ್ರೋಗ್ರಾಮ್. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 5,500 ಮಕ್ಕಳಿಗೆ ಒಂದು ಉಚಿತವಾದ ಕಿಟ್. ಆ ಕಿಟ್ ಅಂದರೆ ಒಂದು ಬ್ಯಾಗ್, ಅದರಲ್ಲಿ ಬುಕ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್, ಅದೇ ಥರನೇ ರೈಟಿಂಗ್ ಮೆಟೀರಿಯಲ್ಸ್ ಸೇರಿಸಿ ಆ ಒಂದು ಕಿಟ್ಟಲ್ಲಿ ಬರುತ್ತೆ. ಆ ಕಿಟ್ಟನ್ನು ಡಿಸ್ಟ್ರಿಬ್ಯೂಷನ್ ನಾವು ಟೋಟಲಾಗಿ ಕರ್ನಾಟಕದಲ್ಲಿ 5,500 ಮಕ್ಕಳಿಗೆ ಕೊಡ್ತಿದ್ದೇವೆ. ಅದರಲ್ಲಿ ಹಾಸನದಲ್ಲಿ ಸಹ ಎಲ್ಲ ಮಕ್ಕಳಿಗೆ ಆದಷ್ಟು ನಾವು ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಹೆಚ್ಚು ಕಡಿಮೆ 450 ಮಕ್ಕಳಿಗೆ ನಾನು ಈ 2-3 ದಿನದಲ್ಲಿ ನಾವು ಈ ಕಿಟ್ಟನ್ನು ವಿಸ್ತಾರ ಮಾಡ್ತಿದ್ದೇವೆ. ಸೊ ಈ ಜಾಯ್ ಸಂಸ್ಥೆಯ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ಸೊ ಈ ವರ್ಷ ಸ್ಪೆಷಲ್ ಆಗಿ ಮಕ್ಕಳ ಕಿಟ್ ವಿತರಣೆ. ಸೊ ಸಕಲ ಎಲ್ಲರಿಗೂ ನಮಸ್ಕಾರ. ನಮ್ಮದು ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು. ಈ ಶಾಲೆಗೆ ಜಿಯೋ ಲುಕರ್ಸದಿಂದ ನಮ್ಮ LKG, UKG ಮತ್ತು 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಜಿಯೋ ಲುಕರ್ಸಿಂದ ನೋಟ್ ಪುಸ್ತಕ, ಕಲಿಕಾ ಸಾಮಗ್ರಿಗಳು, ಬ್ಯಾಗು, ಲಂಚ್ ಬ್ಯಾಗ್ ಮತ್ತು ಅಂಬ್ರೆಲಾ ಇಷ್ಟು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ಒಂದು ಕೂಲಿ ಕಾರ್ಮಿಕರ ಮಕ್ಕಳು, ಆಮೇಲೆ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಿಂದ ನಾವು ಕೂಡ ಈ ಜಿಯೋ ಲುಕಸ್ನ ನಮ್ಮ ಜಗದೀಶ್ ಸರ್ ಅವರು ಮತ್ತು ಮ್ಯಾನೇಜರ್ ಆದಂಥ ಗುರುರಾಜ್ ಸರ್ ಅವ್ರನ್ನ ನಾವು ಕೇಳ್ಕೊಂಡಿದ್ದು. ಅವರು
ನಮ್ಮ ಈ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಏನು ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಈ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಲ್ಲಿ ದೃಷ್ಟಿಯಿಂದ ನಮ್ಮ ಸ್ನೇಹಿತರು ನಂದಕುಮಾರ್ ಅಂತಕ್ಕಂಥ ಶಿಕ್ಷಕರು ಅವರು ಈ ಜೈವಿಕಸನ್ನು ನಮಗೆ ಪರಿಚಯಿಸಿದ್ರು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನಮ್ಮ ಜಗದೀಶ್ ಸರ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಮ್ಯಾನೇಜರ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಈ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಇದೇ ರೀತಿ ನಮ್ಮಲ್ಲಿ ಏನು 300 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಈ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಈ ಸ್ವಲ್ಪ ಮಕ್ಕಳಿಗೆ ಕೊಟ್ಟು ಇನ್ನು ಸ್ವಲ್ಪ ಮಕ್ಕಳಿಗೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma Bigauda. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಬಟ್ ಇದೆಲ್ಲ ಲೆಕ್ಚರರ್ಸ್ ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ ಅಂತೂ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವ್ದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯಕ್ಕೆ ಹೆಲ್ಪ್ ಮಾಡ್ತಾರೆ. ಐ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅಲ್ಲದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. I'm Meganadi, a student of Central Commerce College. I scored 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋವ್ 90% 113, ಎಬೋವ್ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ.
ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮೀಣ ಪ್ರದೇಶಗಳ ಹಾಗೂ ಮಲೆನಾಡು ಭಾಗದ ಎಲ್ಲ ಸಂಪರ್ಕ ರಸ್ತೆಗಳಿಗೆ ಕಾಯಕಲ್ಪ ನೀಡೋದಕ್ಕೆ ಮೊದಲ ಆದ್ಯತೆ ನೀಡಿ ಕೆಲಸ ಮಾಡಿಸಲಾಗುವುದೆಂದು ಶಾಸಕ ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದರಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದ 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ತೊಳಲು ಅರೆಹಳ್ಳಿ ಮುಖ್ಯ ರಸ್ತೆ ಮತ್ತು ಆಯ್ದ ಭಾಗಗಳಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತೊಳಲು ಗ್ರಾಮದ ಸಮೀಪದಿಂದ ಹೊಸಪೇಟೆ ಸಿದ್ದರಹಳ್ಳಿ ಅನುಘಟ್ಟ ಮೂಲಕ ಅರೆಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಬಹಳ ದಿನಗಳಿಂದ ಈ ಭಾಗದ ಸಾರ್ವಜನಿಕರ ಬೇಡಿಕೆಯಂತೆ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಮಾಡಿಸಲು ಮುಂದಾಗಿದ್ದೇನೆ. ಇದು ಮಲೆನಾಡು ಭಾಗವಾದ್ದರಿಂದ ಮಳೆಗಾಲದಲ್ಲಿ ರಸ್ತೆ ಸರಿಯಿಲ್ಲವೆಂದರೆ ಓಡಾಡಲು ಹೆಚ್ಚು ತೊಂದರೆಯಾಗುತ್ತದೆ. ಜೊತೆಗೆ ಈ ಭಾಗದಲ್ಲಿ ಕಾಡಾನೆ ಸಮಸ್ಯೆ ಇರೋದ್ರಿಂದ ರಸ್ತೆ ಅಗತ್ಯವಾಗಿ ಬೇಕಿತ್ತು. ಈ ಹಿನ್ನೆಲೆ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಅಲ್ಲದೆ ಪ್ರಥಮವಾಗಿ ಕ್ಷೇತ್ರದಲ್ಲಿರುವ ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮ ಮೂಲ ಸೌಕರ್ಯ ಒದಗಿಸುವುದು ಹಾಗೂ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಪಡಿಸಿದರೆ ಸಾರ್ವಜನಿಕರು ಮತ್ತು ರೈತರ ಸಂಚಾರಕ್ಕೆ ಸುಲಭವಾಗುತ್ತದೆ. ರೈತರು ತಾವು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲು ಸಹಕಾರಿಯಾಗುತ್ತದೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಶಾಶ್ವತ ಗುಣಮಟ್ಟದ ರಸ್ತೆ, ಶುದ್ಧ ಕುಡಿಯುವ ನೀರು ಮತ್ತು ವಿದ್ಯುತ್ ಸೌಲಭ್ಯ ಒದಗಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಗ್ರಾಮಗಳ ಅಭಿವೃದ್ಧಿ ಕೆಲಸವನ್ನು ಮಾಡುವ ಸಂದರ್ಭ ಸಾರ್ವಜನಿಕರ ಸಹಕಾರ ಅಗತ್ಯ. ಜನರೇ ಮುಂದೆ ನಿಂತು ತಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಮುಂದಾಗಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ಧನಾಗಿದ್ದೇನೆ. ಕಾಮಗಾರಿ ಸಂದರ್ಭ ಗುತ್ತಿಗೆದಾರರು ಗುಣಮಟ್ಟದಲ್ಲಿ ಕೆಲಸ ಮಾಡುವಂತೆ ತಿಳಿಸಿದರು. ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಕ್ರಮ್ ಕೌರಿ, ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಸುಮನ್, ಗ್ರಾಮಸ್ಥರಾದ ವಿಜಯ್, ಉಮೇಶ್, ವಸಂತಕುಮಾರ್, ನವೀನ್, ಮಂಜುನಾಥ್, ಸುರೇಶ್, ಮಧು, ಲೋಕೋಪಯೋಗಿ ಇಲಾಖೆ ಎಇ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ತೊಳಲು ಅರೆಹಳ್ಳಿಗೆ ಹೋಗ್ತಕ್ಕಂಥದ್ದು ಸಂಪರ್ಕ ರಸ್ತೆ ಬಹುತೇಕ ಈ ಭಾಗದ ಮಲೆನಾಡು ಭಾಗದ ಎಲ್ಲ ಗ್ರಾಮಗಳಿಗೂ ಅತ್ಯವಶ್ಯಕತೆಯಾಗಿರ್ತಕ್ಕಂಥ ರಸ್ತೆ. ಅದರಲ್ಲಿ ಇಲ್ಲಿ ಸಿದ್ದರಹಳ್ಳಿನಲ್ಲಿ ಬನಶಂಕರಮ್ಮನ ದೇವಸ್ಥಾನ ಇದೆ. ಅನೇಕ ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಇಲ್ಲಿ ತುಂಬ ದುಸ್ಥಿತಿನಲ್ಲಿತ್ತು ರಸ್ತೆ. ಹಾಗಾಗಿ 2,75,00,000 ಅನುದಾನದಲ್ಲಿ ಇಲ್ಲಿಗೆ 150 ಲಕ್ಷ 1.5 ಕೋಟಿ ಅನುದಾನದಲ್ಲಿ ಇವತ್ತು ಇಲ್ಲಿ ಡ್ರೈನು ಮತ್ತೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸಂದರ್ಭ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮತ್ತು ಆಶಾಭಾವನೆ ಮೂಡಿಸಿದ್ದು, ಐಟಿ ಹಬ್ ಕನಸು ನನಸಾಗಲಿ, ಹಾಸನ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಜೀವನ ಆರಂಭಿಸಿ ಪಕ್ಷದ ಸಂಘಟನೆಗಾಗಿ 4 ದಶಕಗಳಿಗೂ ಹೆಚ್ಚು ಕಾಲ ದುಡಿದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೇರಿರುವುದು ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು ಎಂದರು. ಪಕ್ಷ ಸಂಕಷ್ಟದಲ್ಲಿದ್ದಾಗ ಅದನ್ನು ಕಾಪಾಡಿ ಸಂಘಟನೆಯನ್ನ ಬಲಪಡಿಸಿ ರಾಜ್ಯಾದ್ಯಂತ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿದ ಅವರ ಪರಿಶ್ರಮಕ್ಕೆ ಸಿಕ್ಕ ಗೌರವವೇ ಮುಖ್ಯಮಂತ್ರಿ ಹುದ್ದೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಡಿಕೆ ಶಿವಕುಮಾರ್ ಅವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಭರವಸೆಯ ನಾಯಕ. ಪಕ್ಷದ ತತ್ವ, ಸಿದ್ಧಾಂತ ಮತ್ತು ಸಂಘಟನೆಯ ಬಲವರ್ಧನೆಗಾಗಿ ಅವರು ಸಲ್ಲಿಸಿದ ಸೇವೆ ಇಂದಿನ ಈ ಐತಿಹಾಸಿಕ ಕ್ಷಣಕ್ಕೆ ಕಾರಣವಾಗಿದೆ. ಅವರ ನಾಯಕತ್ವದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಿದೆ ಎಂದರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನ ಹಾಸನ ನಗರದಲ್ಲಿ ವಿಶೇಷ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿದ್ದು, ನಗರದ ಹೇಮಾವತಿ ಪ್ರತಿಮೆ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಮುಖಂಡರು ಒಗ್ಗೂಡಿ ಸಿಹಿ ಹಂಚಿಕೆ, ಪಟಾಕಿ ಸಿಡಿಸಿ ಸಂಭ್ರಮಿಸುವ ಕಾರ್ಯಕ್ರಮ ರೂಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲಾ ಹಂತದ ಕಾರ್ಯಕರ್ತರು ಭಾಗವಹಿಸಲಿದ್ದು, ಪತ್ರಿಕಾ ಮಾಧ್ಯಮದವರು ಸಹ ಆಗಮಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಇದು ಗೌರವದ ಕ್ಷಣ. ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನ ಪರಿಶ್ರಮಕ್ಕೂ ಮೌಲ್ಯ ಸಿಗುವ ದಿನಗಳು ಆರಂಭವಾಗಿದೆ. ನಾನು ಸಹ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸ ಮುಂದುವರಿಸುತ್ತೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನು, ರಘು, ದಾಸರಕೊಪ್ಲು, ಭೂದೇಶ್, ಆರಿಫ್, ವೆಂಕಟೇಗೌಡ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನಮ್ಮ ಉಪಮುಖ್ಯಮಂತ್ರಿಗಳು ಆದಂಥ ಡಿಕೆ ಶಿವಕುಮಾರ್ ಅವರು ಈ ದಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡಿತಾ ಇದ್ದಾರೆ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅವರ ಒಂದು ಶ್ರದ್ಧೆ, ಒಂದು ಶಿಸ್ತು
ಪಕ್ಷಕ್ಕೆ ಕೊಟ್ಟಂಥ ಅನನ್ಯ ಸೇವೆ, ಹಲವಾರು ಹೋರಾಟದ ಮನೋಭಾವದಿಂದ ಇವತ್ತು ಆ ಸ್ಥಾನದಲ್ಲಿ ಕೂರಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರ ಹೋರಾಟದ ಕಿಚ್ಚು ನಮ್ಮನ್ನು ಕೂಡ ಈ ದಿನದಿಂದ ಪ್ರೇರೇಪಣೆಯನ್ನು ಮಾಡ್ತದೆ. ನಾವು ಕೂಡ ಉತ್ಸಾಹದಿಂದ ಒಂದು ಪಕ್ಷ ಕಟ್ಟುವಂಥ ಕೆಲಸವನ್ನು, ಅವ್ರು ಕೊಟ್ಟಂಥ ಕೆಲಸಗಳನ್ನು ಇನ್ನು ಮುಂದೆ ನಿಭಾಯಿಸ್ತೀವಿ. ಈ ಯಾರು ನೊಂದಿದ್ದಾರೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಶಂಕರದೇವರಪೇಟೆಯ ಸಾರ್ವಜನಿಕ ರಸ್ತೆ, ಉದ್ಯಾನವನ ಮತ್ತು ಪಾರ್ಕಿಂಗ್ಗೆ ಮೀಸಲಾದ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಉಂಟುಮಾಡಲಾಗುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಶಂಕರದೇವರಪೇಟೆಯ ಸ್ಥಳೀಯ ನಿವಾಸಿ ಜಯಣ್ಣ ಮಾತನಾಡಿ, ಹಾಲಪ್ಪ ಮತ್ತು ಚಂದ್ರು ಎಂಬುವವರು ರಸ್ತೆ, ಪಾರ್ಕ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಕ್ಷೆಯಲ್ಲಿ 30 ಅಡಿ ರಸ್ತೆ ಎಂದು ನಮೂದಿಸಲಾಗಿದ್ದರೂ ವಾಸ್ತವದಲ್ಲಿ ಕೇವಲ 15 ರಿಂದ 20 ಅಡಿ ರಸ್ತೆ ಮಾತ್ರ ಉಳಿದಿದ್ದು ಸಾರ್ವಜನಿಕರ ಸಂಚಾರ ಹಾಗೂ ವಾಹನಗಳ ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ದೂರಿದರು. ನಿವೇಶನಗಳ ಗುರುತಿಗಾಗಿ ಆರಂಭದಲ್ಲಿ ಅಳವಡಿಸಲಾಗಿದ್ದ ಕಲ್ಲು ಮತ್ತು ಕಂಬಗಳನ್ನು ನಂತರ ತೆರವುಗೊಳಿಸಿ ಆ ಜಾಗವನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಸಾರ್ವಜನಿಕ ಉದ್ಯಾನವನಕ್ಕಾಗಿ ಮೀಸಲಿಟ್ಟ ಪ್ರದೇಶಕ್ಕೂ ಬೇಲಿ ಹಾಕಿ ಅಡಿಕೆ ಹಾಗೂ ತೆಂಗಿನ ಸಸಿಗಳನ್ನು ನೆಡಲಾಗಿದೆ. ವಿವಿಧ ದಾರಿಗಳಲ್ಲಿ ತಂತಿ ಬೇಲಿಗಳನ್ನು ಅಳವಡಿಸುವ ಮೂಲಕ ಸಾರ್ವಜನಿಕರ ಮುಕ್ತ ಸಂಚಾರಕ್ಕೆ ಅಡ್ಡಿಪಡಿಸಲಾಗುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರಶ್ನಿಸಿದರೆ ಬೆದರಿಕೆ ಹಾಕುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮತ್ತು ಜಗಳಕ್ಕೆ ಮುಂದಾಗುವುದು ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು ರಸ್ತೆ, ಪಾರ್ಕ್ ಹಾಗೂ ಸಾರ್ವಜನಿಕ ಜಾಗಗಳ ಮೇಲಿನ ಒತ್ತುವರಿಯನ್ನು ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಮತ್ತೋರ್ವ ಸ್ಥಳೀಯ ನಿವಾಸಿ ಮಧು ಮಾತನಾಡಿ, 30 ಅಡಿ ಅಗಲದ ರಸ್ತೆಯಲ್ಲಿ ಬೇಲಿ ನಿರ್ಮಿಸಿ ರಸ್ತೆ ಅಗಲವನ್ನು ಕಡಿಮೆ ಮಾಡಲಾಗಿದ್ದು 40 ಅಡಿ ರಸ್ತೆ ಭಾಗದಲ್ಲಿ ಜೋಳ ಬೆಳೆ ಬೆಳೆಸಲಾಗಿದೆ ಎಂದು ಆರೋಪಿಸಿದರು. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದ್ದು ಸುಮಾರು 100ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದರು. ಈ ಕುರಿತು ಹಲವು ಬಾರಿ ಪುರಸಭೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಸ್ತೆ, ಪಾರ್ಕ್ ಹಾಗೂ ಪಾರ್ಕಿಂಗ್ ಜಾಗಗಳ ಮೇಲಿನ ಒತ್ತುವರಿಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಸ್ಥಳೀಯರಾದ ಇಬ್ಬು, ಶಿವಣ್ಣ, ಲಕ್ಷ್ಮಣ್, ಮಂಜುನಾಥ್, ಲಲಿತಮ್ಮ, ನೋವಿಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCI ನ್ಯೂಸ್, ಬೇಲೂರು. ಹಾಸನದ ಮಲ್ನಾಡ್ ಎಜುಕೇಷನ್ ಸಂಸ್ಥೆಯ ಹಿಪೋ ಕ್ಯಾಂಪಸ್ ಶಾಲೆಯಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಮೇಕರ್ ಲ್ಯಾಬ್ ಆನ್ ವೀಲ್ಸ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ವಿಶೇಷ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ರೋಬೋಟಿಕ್ಸ್, ಐಒಟಿ, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಇತರೆ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಪ್ರಾಯೋಗಿಕವಾಗಿ ಕಲಿಯುವ ಅವಕಾಶವನ್ನು ಪಡೆಯಲಿದ್ದಾರೆ. ಅನುಭವಿ ತರಬೇತುದಾರರ ಮಾರ್ಗದರ್ಶನದಲ್ಲಿ ವಿವಿಧ ಪ್ರಯೋಗಗಳು ಮತ್ತು ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ನೈಜ ಜೀವನದ ಅನ್ವಯಗಳನ್ನು ಅರಿತುಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೆಂದರೆ ಸರ್ಕಾರಿ ಶಾಲಾ ಮಕ್ಕಳನ್ನ ಭವಿಷ್ಯದ ವಿಜ್ಞಾನಿಗಳು, ಆವಿಷ್ಕಾರಕರು ಮತ್ತು ನಾಯಕರೆಂದು ರೂಪಿಸುವ ಈ ಪ್ರಯತ್ನ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ನವೀನ ಚಿಂತನೆ ಬೆಳೆಸುವುದು, ಸಮಸ್ಯೆ ಪರಿಹಾರ ಹಾಗೂ ವಿಮರ್ಶಾತ್ಮಕ ಚಿಂತನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಹಾಗೂ ಕುತೂಹಲ ಹೆಚ್ಚಿಸುವುದು, ಭವಿಷ್ಯದ ತಂತ್ರಜ್ಞಾನಗಳ ಪರಿಚಯ ನೀಡುವುದು, 21ನೇ ಶತಮಾನದ ಅಗತ್ಯ ಕೌಶಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಮೇಕರ್ ಲ್ಯಾಬ್ ಆನ್ ವೀಲ್ಸ್ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದಾರೆ. 3ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ತಮ್ಮ ಶಾಲಾ ಸಮಯದ ಸದುಪಯೋಗ ಪಡೆದುಕೊಳ್ಳಬಹುದು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಪ್ರಾಂಶುಪಾಲೆ ಹೇಮಲತಾ, ಎಲ್ಲ ಅರ್ಹ ವಿದ್ಯಾರ್ಥಿಗಳು ಈ ಅಪರೂಪದ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸಕ್ರಿಯವಾಗಿ ಭಾಗವಹಿಸಿ ಎಂದು ತಿಳಿಸಿ ಇಂತಹ ಅವಕಾಶ ಸಿಕ್ಕಿದ್ದರಿಂದ ಸಂತಸ ವ್ಯಕ್ತಪಡಿಸಿದರು. HCI ನ್ಯೂಸ್, ಹಾಸನ. ಎಲ್ಲ ಪ್ರೀತಿಯ ಹಾಸನ ಜನತೆಗೆ ಶ್ರೀಮತಿ ಹೇಮಲತಾ, ಪ್ರಿನ್ಸಿಪಲ್ ಮಲ್ನಾಡ್ ಹಿಪ್ಪೋ ಕ್ಯಾಂಪಸ್ ಸ್ಕೂಲ್ ವತಿಯಿಂದ ಎಲ್ಲರಿಗೂ ಕೂಡ ನಮಸ್ಕಾರ.
ನಮ್ಮ ಶಾಲೆಗೆ ಒಂದು ಸುವರ್ಣವಾದ ಅವಕಾಶ ಸಿಕ್ಕಿದೆ ಇವತ್ತು. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಮೇಕರ್ಸ್ ಲ್ಯಾಬ್ ಆನ್ ವೀಲ್ಸ್ ನಮ್ಮ ಶಾಲೆಗೆ ಬಂದು ಇನ್ಫೋಸಿಸ್ IT ಕಂಪನಿಯವರು ಶಾಲೆ ಮಕ್ಕಳಿಗೆ, ಇದು ನಮ್ಮ ಶಾಲೆಗೆ ಅಂತ ಅಲ್ಲ, ಇಡೀ ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮತ್ತು ಪ್ರೈವೇಟ್ ಸ್ಕೂಲ್ಸ್ಗೆ ಎಲ್ರಿಗೂ ಕೂಡ ಇದೊಂದು ಒಳ್ಳೆ ವಂಡರ್ಫುಲ್ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಮೇಕರ್ಸ್ ಲ್ಯಾಬ್ ಅಂತ ಹೇಳಿದ್ರೆ ಮಕ್ಕಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರು ಏನು ಥಿಯರಿ ಕ್ಲಾಸಲ್ಲಿ ಕಲಿತಾರೆ ಅದನ್ನು ನಾವು ಹ್ಯಾಂಡ್ಸ್ ಆನ್ ಈಗಿನ ಜನರೇಷನ್ಗೆ, ಈಗಿನ ಡಿಜಿಟಲ್ ವರ್ಲ್ಡಿಗೆ. Good morning everyone. I'm Sri Sanvi from grade 10. I'm from Malad International Hippocampus School, Hassan. So today I'm going to talk about 3D printer. 3D printer is a machine which converts 2D images to a 3D model, which is a very useful model or an object, which is also used in every type of categories and in every industries. It is very helpful. So the material used to make. Good afternoon everyone, I am Vishnu from grade 9 of Malad International Hippocampus School. So today we had a great day with the Infosys team. So we had learnt about the circuits and other robotics and technologies. So we had a basic knowledge about this coding and technologies from our school, like coding and Scratch programs. So we had done many projects over it. So it helped. Adding to it, Infosys team has given us more information about the technologies and the 3D printing machine, which is a great opportunity for. Good afternoon, my name is Lalitya CS. We did an experiment on Ohm's law. Ohm's law is basically current is directly proportional to voltage. Its formula is given by resistance is equals to current divided by voltage. We did a small practical based on Ohm's law, where we have taken a power source board, a circuit board, and we have arranged the setup. This is a multimeter which is used to check the voltage as well as the current. Here when we calculate, we'll get, this is the multimeter, when we take it towards the voltage, we'll get what's the voltage value, and when we turn it towards the current, we'll get the current value. Later to find out the resistance. Good afternoon all. I am Anam Fatima from Malnad Hippocampus International School, grade 9. Today we are with our Infosys Springboard, the Makers Lab on Wheels, who provided us with this opportunity to learn about the technology and how it's useful for us. They provided us with visual, practical and many kinds of things from which we learned a lot things. I thank Infosys company for providing us this opportunity at a stretch of hands. I also thank our principal for providing us. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ ಡಿಕೆ ದರ್ಬಾರ್ ಆರಂಭ. ನೂತನ ಮುಖ್ಯಮಂತ್ರಿಯಾಗಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆಶಿ. 12 ಸಚಿವರು ಪ್ರಮಾಣ ವಚನ ಸ್ವೀಕಾರ. ಲಡ್ಡು ಹಂಚಿ ಬೆಂಬಲಿಗರ ಸಂಭ್ರಮಾಚರಣೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಕಾರ್ಯಾರಂಭ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಕಲ ಸಿದ್ಧತೆ, ಸದುಪಯೋಗ ಪಡಿಸಿಕೊಳ್ಳಲು ಎಡಿಸಿ ಜಗದೀಶ್ ಕರೆ. ಗುದ್ದಲಿ ಪೂಜೆಯಾಗಿ 2 ತಿಂಗಳಾದರೂ ಮುಗಿಯದ ಕಾಮಗಾರಿ. ಕಳಪೆ ಕಾಮಗಾರಿಗೆ ಸಾರ್ವಜನಿಕರ ಆಕ್ರೋಶ. 4 ಕೋಟಿ ವೆಚ್ಚದ ಕಾಮಗಾರಿ ನೀರಲ್ಲಿ ಹೋಮ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.